ನಷ್ಟದ ಸುಳಿಯಿಂದ ಮೈ ಶುಗರ್ ಕಾರ್ಖಾನೆ ಹೊರಬಂದಿಲ್ಲ. ಹೀಗಾಗಿ ಪೇಮೆಂಟ್ ಇಲ್ಲದೆ ಕಬ್ಬು ಸರಬರಾಜು ಮಾಡಿರುವಂತಹ ರೈತರು ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ನಷ್ಟದ ಸುಳಿಯಿಂದ ಹೊರಬಾರದ ಮೈ ಶುಗರ್ ಕಾರ್ಖಾನೆ, ಹೀಗಾಗಿ ಪೇಮೆಂಟ್ ಇಲ್ಲದೆ ಕಬ್ಬನ್ನ ಸರಬರಾಜು ಮಾಡಿರುವಂತಹ ರೈತರಿಗೆ ಯಾತನೆ ಶುರುವಾಗಿದೆ. ಹಾಗಾದ್ರೆ ಸರ್ಕಾರದ ನೂರಾರು ಕೋಟಿ ಅನುದಾನದ ಹಣ ಸೋರಿಕೆಯಾಯ್ತಾ ಎನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇದೆ. ಆಡಳಿತ ಮಂಡಳಿಯಲ್ಲಿ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದ ವಾಸನೆ ಮೂಡ್ತಾ ಇದೆ. ರೈತರಿಗೆ 3 ತಿಂಗಳ ಹಣವನ್ನ ಪಾವತಿಸಿಲ್ಲ ಮೈ ಶುಗರ್ ಕಾರ್ಖಾನೆ. ಆಡಳಿತ ಮಂಡಳಿಯ ಬೇಜವಾಬ್ದಾರಿಯಿಂದ ರೈತರಿಗೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಬರೋಬ್ಬರಿ 2.5 ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ ಮೈ ಶುಗರ್ ಆಡಳಿತ ಮಂಡಳಿ. ರಾಜ್ಯದಲ್ಲಿರುವ ಏಕೈಕ ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆ ಅಂದ್ರೆ ಅದು ಮೈ ಶುಗರ್ ಕಾರ್ಖಾನೆ. ಮಂಡ್ಯದಲ್ಲಿರುವಂತಹ ಕಾರ್ಖಾನೆ ಇದು. ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿ 3 ತಿಂಗಳಾದರೂ ಕೂಡ ಹಣವನ್ನ ನೀಡಿಲ್ಲ. ಕಬ್ಬು ಸರಬರಾಜು ಮಾಡಿದ 15 ದಿನದ ಒಳಗೆ ಹಣ ಸಂದಾಯ ಮಾಡಬೇಕಿತ್ತು ಕಾರ್ಖಾನೆ. ಆದರೆ ಇದೀಗ 3 ತಿಂಗಳಾಗಿದೆ, ಯಾವುದೇ ರೀತಿ ಹಣ ಸಂದಾಯ ಆಗಿಲ್ಲ. ಮಂಡ್ಯ ಮೈ ಶುಗರ್ ಕಾರ್ಖಾನೆಯಲ್ಲಿ ಕಳೆದ 2-3 ವರ್ಷದಿಂದ ತುಂಬ ಅವ್ಯವಹಾರ ನಡೆದಿದೆ. ನಾವು ಆವಾಗವಾಗ ಹೋಗಿ ಅಧ್ಯಕ್ಷರಿಗೆ ತಿಳುವಳಿಕೆ ಹೇಳ್ತಾ ಇದ್ವಿ, ಆದರೂ ಅವರು ಎಚ್ಚರಿಸ್ಕೊಳ್ಳಲಿಲ್ಲ. ಈಗ ನಮ್ಮ ತಾಲೂಕು ಅಧ್ಯಕ್ಷರು ಹೇಳ್ದಂಗೆ ಹಾವು ಬತ್ತರು ಅಂತ ಮರ ಕಡ್ದಿದ್ದಾರೆ. ಕಬ್ಬು ನುಡಿಸೋರ್ಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. 3 ತಿಂಗಳಾದ್ರೂ 4.5 ಲಕ್ಷ ಕಬ್ಬರಿದ್ದೀನಿ ಅಂತ ಹೇಳ್ಬಿಟ್ಟು 1,19,000 ಕಬ್ಬರ್ದಿದ್ದಾರೆ. ಆರ್ಬಿಟೆಕ್ನವ್ರಿಗೆ ಅವ್ರಿಗೆ ಮುಂಗಡವಾಗಿ 2.5 ಲಕ್ಷ ಟನ್ ಕಬ್ಬರಿದೆ ಅಂದ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಏನು ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ 15 ದಿವಸದೊಳಗೆ ಕಬ್ಬನ್ನ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದು, ಇನ್ನು 3 ತಿಂಗಳಾದರೂ ಕಬ್ಬನ್ನ ಪೇಮೆಂಟು ಕೊಡುವ ಅಸಮರ್ಥವಾಗದೆ ಸರ್ಕಾರ. ಜೊತೆಗೆ ಸರ್ಕಾರ ಜೊತೆಗೆ ಈ ಅಧ್ಯಕ್ಷರು MD ಏನು ಆಯ್ಕೆ ಮಾಡಿದ್ರು, ಇವರಿಬ್ಬರೂ ಈ ಬಂದಂಥ ಹಣನ ದುರುಪಯೋಗ ಪಡಿಸ್ಕೊಂಡು ರೈತರು ಬೆಳೆದಂಥ ಕಬ್ಬಿಗೆ ಬೆಲೆ ಕೊಡ್ದೇ ಇರೋದು. ಜೊತೆಗೆ ಅವರು ಏನು 15 ದಿವಸದೊಳಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು, 3 ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ. ಇದಕ್ಕೆ ನಾವೆಲ್ಲ ಪ್ರತಿಭಟನೆ ಮಾಡ್ತಾವೆ. ಬಂದು ಇಲ್ಲಿ ಏನು ಅವ್ರ ವ್ಯವಹಾರಗಳು ಅಂತಂದರೆ, ಒಂದು ಮರಕ್ಕೆ ನಾಗರಾವ್ ಬತ್ತು ಅಂದ್ಬಿಟ್ಟು 11 ಮರ ಕಡ್ದವ್ರೆ. ಜೊತೆಗೆ ಎತ್ತನಾಲನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ, ಜ್ಯೂಸನ್ನ ಹೆಬ್ಬಾಳಕ್ಕೆ ಬಿಟ್ಟವ್ರೆ. ಯಾವುದೇ ಟೆಂಡ್ರು ಕರೀದಾನೆ ಅಲ್ಲಿ ಕೆಲಸ ಕಾಮಗಾರಿ ನಡೆದಿದೆ. ಜೊತೆಗೆ ಅಲ್ಲಿ ಒಂದು ಹೆಣ್ಣು ಮಗನ ವಿನಾಕಾರಣ ಕೆಲಸದಿಂದ ತೆಗೆದಾಕವ್ರೆ. ಇಲ್ಲಿ ಕೆಲಸ ಫ್ಯಾಕ್ಟ್ರಿಲಿ ಯಾವುದೇ ರೀತಿ ಕೆಲಸ ಇಲ್ದವ್ರು ಕೆಲಸಕ್ಕೆ ವಿನಾಕಾರಣ ಕೆಲಸಗಾರಕ್ಕೆ ತಗೊಂಡು ಅವ್ಯವಹಾರ ಮಾಡ್ತಾವ್ರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು. ತಕ್ಷಣ ಇವ್ನು ಮಾಡ್ತಾ ಇರುವಂಥ